ಅಯ್ಯೋ ಅಯ್ಯೋ ಇದೇನಿದು ಆ? ಇದೇನಿದು ಆ? ಇವನೇನಪ್ಪ ಈ ತಿಕ್ಲು ಸುಬ್ಬ ಯಾವುದೋ ಹುಡುಗಿನ ಹೂನಾರ ಹಾಕೊಂಡು ಕರ್ಕ ಬರ್ತಾ ಇದ್ದಾನೆ. ಯಾರಪ್ಪ ಇವಳು? ಇದೇನಿದು ನಮ್ಮ ತಿಕ್ಲು ಸುಬ್ಬ ಇನ್ನೊಂದು ಮದುವೆ ಆಗಿದ್ದಾನ? ಅಯ್ಯೋ ಇನ್ನು ಎಲ್ಲಿರೋದು ಸುಬ್ಬು ನಿಮ್ಮ ಮನೆ? ಮನೆಗೆ ನೀನು ಕರ್ಕೊಂಡು ಹೋಗ್ತೀನಿ, ನೀನೇನು ಯೋಚನೆ ಮಾಡಬೇಡ, ಆರಾಮಾಗಿರು. ಯಾರ ಇವಳು? ಯಾರು ಇವಳನ್ನ ಮದುವೆ ಆಗಿ ಕರ್ಕೊಂಬಂದಿದ್ಯಾ? ಯಾರ ಇವಳು? ನೇಣ್ತಿ ಕಣೆ. ಯಾರಂತ ನೀನು ಕೇಳಿದ್ರೆ ಏನು ಹಿಂಗೆ ಕೇಳ್ತಾ ಇದೀಯಾ? ನಾನು ನಿನ್ನ ಹೆಂಡ್ತಿ ಇಲ್ಲೇ ಇರ್ಬೇಕಾದ್ರೆ ಇವಳು ಯಾವಳು ನಿನ್ನ ಹೆಂಡ್ತಿ? ಯಾವಳು ಇವಳು? ನಾನು ಇಲ್ಲೇ ಇದ್ದೀನಿ ನಿನ್ ಕಣ್ ಮುಂದೆನೇ ಯಾವಳನ್ನ ಓನರ್ ಹಾಕೊಂಡು ಕರ್ಕೊಂಬಂದು ನನ್ನ ಹೆಂಡ್ತಿ ಅಂತ ಹೇಳ್ತಾ ಇದೀಯಾ? ಯಾರು ಇವರು ಸುಬ್ಬು? ಯಾಕೆ ಹಿಂಗ್ ಮಾತಾಡ್ತಾ ಇದ್ದಾರೆ? ಯಾರೋ ಗೊತ್ತಿಲ್ಲ, ಯಾರೋ ಹುಚ್ಚಿ ಅನ್ಸುತ್ತೆ. ಅಲ್ಲಿ ಹುಚ್ಚಿ ಥರ ಕೂತ್ಕೊಂಡಿರ್ತಾಳೆ. ಯಾರಾದ್ರೂ ಬರಲಿ ಹಂಗೆ ನಾನೇ ನಿನ್ನ ಹೆಂಡ್ತಿ, ನಾನೇ ನಿನ್ನ ಹೆಂಡ್ತಿ, ನಾನೇ ನಿನ್ನ ಗಂಡ, ಎಲ್ಲಾರ ತಗೂ ಬರೀ ಈ ರೀತಿ ಒಂಥರ ಮೆಂಟಲ್ ಆಗ್ಬಿಟ್ಟವಳೆ. ಒಂಥರ ಅವಳು ಒಂಥರ ಮೆಂಟಲ್. ಅವಳು ತಲೆ ಸರಿ ಇಲ್ಲ ಅವಳಿಗೆ. ಹುಚ್ಚಿ ಅವಳು ಹುಚ್ಚಿ ಆಗ್ಬಿಟ್ಟವಳೆ. ಏನೂ ಮಾಡಲ್ಲ, ಯಾರಿಗೇನು ಮಾಡಲ್ಲ. ಸುಮ್ಮನೆ ನಾನು ನಿನ್ನ ಹೆಂಡ್ತಿ, ನಾನು ನಿನ್ನ ಗಂಡ, ನಾನು ಗಂಡ ನಿನ್ನೆ ಹೆಂಡ್ತಿ ಅಂತ ಹೇಳಿ ಹಿಂಗೆ ಓಡಾಡ್ತಾ ಇರ್ತಾಳೆ. ಅವಳೊಂಥರ ಹುಚ್ಚಿ. ಅವಳು ಒಂಥರ ಮೆಂಟಲ್ ಆಡ್ದಂಗೆ ಆಡ್ತಾ ಇರ್ತಾಳೆ. ಏನಿಲ್ಲ ನೋಡು, ನನ್ನ ಎದುರಿಗೆ ಹಿಂಗೆ ಹೇಳ್ತಾ ಇದ್ಯಾ? ನಾನು ಅವನ ಹೆಂಡ್ತಿ ಕಣೆ, ನಾನು ಅವನ ಹೆಂಡ್ತಿ. ನೀನು ಹೆಂಗೆ ಮದುವೆ ಆದೆ? ನೀನು ಹೆಂಗೆ ಮದುವೆ ಆದೆ? ಅಯ್ಯಪ್ಪ ಸುಬ್ಬು, ಹುಚ್ಚಿ ರೇಗ್ತಾ ಇದ್ದಾಳೆ ಸುಬ್ಬು, ಹುಚ್ಚಿ ರೇಗ್ತಾ ಇದ್ದಾಳೆ. ಹಂಗೆ ಅವಳು ಏನು ಮಾಡಲ್ಲ, ಸುಮ್ಮನೆ ಹಂಗೆ ರೇಗ್ತಾ ಇರ್ತಾಳೆ ಅಷ್ಟೇ. ಮಾತಾಡ್ತಾ ಇದ್ರೆ ರೇಗ್ತಾ ಇರ್ತಾಳೆ ಅಷ್ಟೇ. ಅವಳು ಹುಚ್ಚಿ ಅವಳು. ಜಾಡ್ಸ್ ಹೊಡೆದು ಬಿಡ್ತೀನಿ ನನ್ನ ಮಗನೇ, ಹುಚ್ಚಿ ಗಿಚ್ಚಿ ಅಂತ ಹೇಳ್ಬಿಟ್ರೆ. ನಾನೇನೇನು ಅಂತ ತಲೆ ಕೆಟ್ಟವಳಲ್ಲ, ನಾನು ಚೆನ್ನಾಗಿದ್ದೀನಿ ಕಣೆ. ನಾನು ಚೆನ್ನಾಗಿದ್ದೀನಿ, ನಾನೇನು ಹುಚ್ಚಿ ಅಲ್ಲ, ಏನಿಲ್ಲ. ನೋಡು ಹೆಂಗೆ ಹೇಳ್ತಾನೆ. ನೀನು ಯಾಕೋ ಮದುವೆ ಆಗಿ ಬಂದೆ? ನಾನು ಇದ್ದಾಗ ಹೆಂಗೋ ಮದುವೆ ಆದೆ ನೀನು? ಹೆಂಗೆ ಮದುವೆ ಆಗಿ ಕರ್ಕೊಂಬಂದೆ ನೀನು? ಹೆಂಗೆ ಮದುವೆ ಆಗಿ ಕರ್ಕೊಂಬಂದೆ ಅಷ್ಟೇ ಹೇಳಲೇ ಲೋಪರ್ ನನ್ನ ಮಗನೇ. ನೀನು ಯಾಕೋ ಕರ್ಕೊಂಬಂದೆ? ಏನು ಯಾಕೋ ಮದುವೆ ಆದೆ ನೀನು? ನಾನು ಇದ್ದಂಗೆನೆ, ನಾನು ನೋಡಿದ್ರೆ ಪ್ರೆಗ್ನೆಂಟ್ ಇದ್ದೀನಿ. ನಾನು ಪ್ರೆಗ್ನೆಂಟ್ ಇದ್ದೀನಿ ಕಣೋ, ನನ್ನ ಹೊಟ್ಟೆಗೆ ನಿನ್ನ ಮಗು ಐತೆ ಅಂತದ್ರಾಗೆ ನೀನು ಇನ್ನೊಂದು ಮದುವೆ ಆದರೆ ನಾನೇನೋ ಸುಮ್ಮನಿರಲ್ಲ ನನ್ನ ಮಗನೇ, ಕಂಪ್ಲೇಂಟ್ ಮಾಡ್ತೀನಿ ನಾನು. ಹುಳಿ ಈ ತಿಕ್ಳು ನೋಡಿ, ತಿಕ್ಳು ಮದುವೆ ಆಗಿ ಬಂದಿರೋದಾ? ಅವಳು ಮೆಂಟಲ್ ಅಲ್ಲ, ಹುಚ್ಚಿ ಆಗಿದ್ದಾಳಲ್ಲ, ಅದಕ್ಕೆ ಅವಳಿಗೆ ಸರಿಯಾಗಿ ಮಾತಾಡ್ತಾರಿಲ್ಲ ಅಕ್ಕಪಕ್ಕದವರೆಲ್ಲನ. ಯಾಕಂದರೆ ಇಲ್ಲ ಅಂತಂದರೆ ಅವ್ರ ಮೇಲೆಲ್ಲ ಜಗಳಕ್ಕೆ ಹೋಗ್ಬಿಡ್ತಾಳೆ. ಅದಕ್ಕೇ ಅವಳು ಸಪೋರ್ಟ್ ಮಾಡಿಕೊಂಡೇ ಮಾತಾಡ್ತಾಳೆ. ಅದು ಹೆಂಗೋ ನಿನ್ನ ಮದುವೆ ಆಗಿ ಬಂದೆ, ನನ್ನ ಮಗಳಿದ್ದಂಗೆನೆ. ಆಂಟಿ ನಿಮ್ಮ ಮಗಳನ್ನ ಒಳಗಡೆ ಕರ್ಕೊಂಡೋಗಿ, ನಿನ್ನ ಮಗಳನ್ನ ಒಳಗಡೆ ಕರ್ಕೊಂಡೋಗಿ ಆಂಟಿ. ನಾವು ಹೊಸ ಜೋಡಿ ಮದುವೆ ಆಗಿ ಬಂದಿದ್ದೀವಿ, ಒಳಗಡೆ ಕರ್ಕೊಂಡೋಗಿ. ಪಾಪ ನೀವು ಅವ್ರ ಸಪೋರ್ಟಿಗೆ ಮಾತಾಡ್ತೀರಲ್ಲ, ಪಾಪ ಹಿಂಗಾಗಬಾರ್ದಾಗಿತ್ತು. ಇಂಥ ಸಮಯದಲ್ಲಿ ಇವರು ಈ ರೀತಿ ಮೆಂಟಲ್ ಆಗಿದ್ದಾರೆ ಅಂತಂದರೆ, ಹುಚ್ಚಿ ಆಗಿದ್ದಾರೆ ಅಂತಂದರೆ ನಿಜವಾಗ್ಲೂ ನನಗೆ ತುಂಬ ಬೇಜಾರಾಗುತ್ತೆ ಕಣ ಆಂಟಿ. ನೋಡು ಹೆಂಗ್ ಮಾತಾಡ್ತಾನೆ. ಅಮ್ಮಣಿ, ಇವನು ಹೇಳ್ತಾ ಇರೋದು ಸುಳ್ಳು ಕಣೆ. ನನ್ನ ಮಗಳು ಎಲ್ಲರೂ ಸೆನಕ ಇದ್ದೀವಿ, ನಾವೆಲ್ಲರೂ ಸೆನಕ ಇದ್ದೀವಿ ಕಣೆ, ನಾವೇನೇನು ಮೆಂಟ್ಲಲ್ಲ, ನಮಗೇನು ತಲೆ ತಿಕ್ಲು ಹಿಡ್ದಿಲ್ಲ. ಇವ್ನು ಹೇಳೋದ ಕೇಳಬೇಡ ಕಣೆ, ನಾವು ಸೆನಕ ಇದ್ದಿದ್ದು ಧನವಾಗಿ ನಮ್ಗೇನೂ ಆಗಿಲ್ಲ. ಇವ್ನು ನೋಡಿ ಸುಮ್ಮನೆ ಹೇಳ್ತಾನೆ. ಇವಳು ಅವನ ಹೆಂಡ್ತಿ. ಇಲ್ಲ ಅಂದರೆ ನಂಬಲಿಲ್ಲ ಅಂತಂದರೆ ಬೇಕಾದ್ರೆ ಫೋಟೋ ಗಿಟ ಎಲ್ಲ ತೋರಿಸ್ತೀವಿ. ಇವಾಗ ಇವನು ಫಸ್ಟು ಇವಳು ಮದುವೆ ಆಗಿರೋದು ಅಲ್ಲ. ನೀನು ಹೆಂಗೆ ಮದುವೆ ಆದೆ? ಇವಳು ಇದ್ದಂಗೆನೆ. ನೀನು ಯಾವ ಮಣಿ, ನೀನು ಯಾಕೆ ಮದುವೆ ಆದೆ ಇವನ್ನ? ನೋಡು ಸುಬ್ಬು, ಅವ್ರು ಹೇಗೆ ಮಾತಾಡ್ತಾ ಇದ್ದಾರೆ ಅಂತ. ಹೇಳಿಲ್ವಾ, ಅವಳು ಮೆಂಟಲ್ಲು. ಅವಳಿಗೆ ಸರಿಯಾಗಿ ಮಾತಾಡ್ತಾಳೆ, ಅವಳು ಪರವಾಗಿ ಮಾತಾಡ್ತಾರೆ ಅಷ್ಟೇ. ನೀನೇನು ಟೆನ್ಷನ್ ತಗೋಬೇಡ ಸಿರಿ, ನೀನು ಟೆನ್ಷನ್ ತಗೋಬೇಡ. ಯಾಕಂತಂದರೆ ಅವಳು ಮೆಂಟಲ್ ಅಲ್ಲ, ಈ ಜೀವಿತ ಮೆಂಟಲ್ಲು. ಈ ಜೀವಿತ ಅಂತ ಇವಳ ಹೆಸರು. ಇವಳು ಮೆಂಟಲ್ಲು. ಇವಳಿಗೆ ಸರಿಯಾಗಿ ಮಾತಾಡಿದ್ರೇ ಇವಳು ಸುಮ್ಮನೆ ಇರೋದಿಲ್ಲ, ಅಂದರೆ ರೈಸ್ ಆಗಿಬಿಡ್ತಾಳೆ. ಅದಕ್ಕೋಸ್ಕರ ಅವರು ಅಕ್ಕಪಕ್ಕದಗಳವರೆಲ್ಲನ ಸುಮ್ಮನೆ ಅವಳಿಗೆ ಇದ್ರ ಥರ ಮಾತಾಡ್ತಾರೆ ಅಷ್ಟೇ. ಅವಳಿಗೆ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಾರೆ. ನೀನು ಹೆಂಗೆ ಮದುವೆ ಅದೇ ಹಿಂಗೆ ಅಂತ. ಬೇರೆ ಯಾರು ಬಂದರೂ ಅಷ್ಟೇ, ಅವಳಿಗೆ ಯಾರನ್ನ ಮಾತಾಡಿಸ್ಬೇಕು ಅನಿಸುತ್ತೋ ಅವ್ರನ್ನ ಹೋಗಿ ನೀನು ಯಾಕೆ ಮದುವೆ ಅದೇ, ನೀನು ಯಾಕೆ ಇದು ಮಾಡಿದೆ, ಹಂಗೆ ಹಿಂಗೆ ಏನೇನೋ ಮಾತಾಡ್ತಾಳೆ. ಒಟ್ಟಿನಲ್ಲಿ ಅವ್ಳು ಏನು ಮಾತಾಡ್ತಾಳೋ, ಇವರು ಯಾರಾದರೂ ಹಿಂಗೆ ಇಬ್ಬರಲ್ಲಿ ಮೂವರು ಯಾರಾದರೂ ಅಕ್ಕಪಕ್ಕದಾಗ ಇದ್ದಂಥವ್ರು ಅವಳ ಕಡೆಗೆ ಸಪೋರ್ಟ್ ಮಾಡ್ತಾರೆ. ಅವ್ರ ಅಮ್ಮ ಅನಿಸುತ್ತೆ, ಅವರು ಅವ್ರ ಅಮ್ಮನೇ. ಅವ್ರ ಅಮ್ಮಯ್ಯದು ಅವಳಿಗೆ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಿಲ್ಲ ಅಂದರೆ ಅವ್ರ ಅಮ್ಮನ ಮೇಲೆ ಹೋಗ್ಬಿಡ್ತಾಳೆ. ಅಯ್ಯೋ ಪಾಪ ಅಲ್ವಾ ಸುಬ್ಬು, ಹಿಂಗಾಗಬಾರ್ದಾಗಿತ್ತು. ಪಾಪ ಅನಿಸುತ್ತೆ ಇವ್ರು ನೋಡಿದ್ರೆ. ಪಾಪಚ್ಚಿ ಅನಿಸುತ್ತೆ. ಪಾಪಚ್ಚಿನಿಲ್ಲ ಪಿಪಚ್ಚಿನಿಲ್ಲ, ಸುಮ್ಮನಿರೇ. ಓಹೋ ಪಾಪಚ್ಚಿ. ನಾನು ಸೆನಕ ಇದ್ದೀನಿ ಕಣೆ, ನಾನೇ ನುಚ್ಚಿ ಎಲ್ಲ ಏನಿಲ್ಲ. ಇವ್ನು ಹೇಳೋದ ಕೇಳಬೇಡ ಕಣೆ, ನಾನು ಸೆನಕ ಇದ್ದೀನಿ ಕಣೆ. ಸುಬ್ಬು ರೇಗ್ತಾ ಇದ್ದಾಳೆ ಹುಚ್ಚಿ, ನನಗೆ ಭಯ ಆಗುತ್ತೆ. ಬಾ ಸುಬ್ಬು ಹೋಗೋಣ. ಹೋಗ್ಬಿಡ ನಡಿ, ಇಲ್ಲಿ ದೇವಸ್ಥಾನ ಐತೆ, ಆ ದೇವಸ್ಥಾನಕ್ಕೆ ಕೈ ಮುಗ್ದು ಹೋಗ್ಬಿಡೋಣ ಅಂತೇಳಿ ಅದಕ್ಕೆ ನಾನು ಕರ್ಕೊಂಬಂದಿದ್ದು. ಆ ದೇವರು ಆಶೀರ್ವಾದ ತಗೊಂಡ್ರೆ ನಮಗೆ ತುಂಬ ಒಳ್ಳೇದಾಗುತ್ತೆ, ನಾವು ತುಂಬ ಚೆನ್ನಾಗಿರ್ತೀವಿ. ಅದಕ್ಕೆ ಈ ದೇವಸ್ಥಾನಕ್ಕೆ ಸ್ವಲ್ಪ ಕೈ ಮುಗ್ದು ಹೋಗೋಣ ಅಂತೇಳಿ ಬಂದಿದ್ದು. ಅಲ್ಲಿ ಒಂದು ದೇವಸ್ಥಾನ ಇದೆ, ಗಣಪತಿ ದೇವಸ್ಥಾನ. ಅದಕ್ಕೆ ತುಂಬ ಪವರ್ಫುಲ್ಲು.
ಅದಕ್ಕೆ ನನಗೆ ಇಲ್ಲಿಗೆ ಬಂದಾಗ ನನಗೆ ಇಲ್ಲಿಗೆ ಬಂದ್ರೇ ಒಂಥರ ಸಮಾಧಾನ. ನಾನು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಆಗಲಿ ಎಲ್ಲಿಗಾದ್ರೂ ಹೋಗಲಿ ಇಲ್ಲಿಗೆ ಬಂದು ಕೈ ಮುಗ್ದು ಹೋಗ್ತಾ ಇದ್ನಲ್ಲ, ನನಗೆ ಒಂದು ಸ್ವಲ್ಪ ಈ ಗಣಪತಿ ದೇವಸ್ಥಾನಕ್ಕೆ ಬಂದ್ರೇ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಇರುತ್ತೆ. ಅದಕ್ಕೆ ನಾವಿಬ್ಬರು ಹೆಂಗೂ ಮದುವೆ ಆಗಿದ್ದೀವಲ್ಲ, ಅದಕ್ಕೆ ಗಣಪತಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಏ ಅಮ್ಮಣಿ, ಇವನ್ ಮಾತಾ ಕೇಳಬೇಡ ಕಣೆ, ಇವನ್ ಮಾತು ಕೇಳಬೇಡ ನೀನು. ಅಯ್ಯೋ ಕೇಳಬೇಡ್ರಿ ಅಂತಂದ್ರೆ ಇವ್ರು ನಮ್ಮ ಗಂಡ, ನನ್ನ ಮಾತು ಕೇಳಲೇಬೇಕಾಗುತ್ತೆ, ಇವ್ರು ಹೇಳ್ದಂಗೆ ಕೇಳಲೇಬೇಕಾಗುತ್ತೆ ಆಂಟಿ ನಾನು. ಅಯ್ಯೋ ಏನು ಆಂಟಿ ನೀನು ಹಿಂಗೆ ಹೇಳ್ತಾ ಇದೀಯಾ? ಇವ್ರ ಮಾತು ಕೇಳಬೇಡ ಅಂತಂದ್ರೆ ಗಂಡನ ಮಾತು ಕೇಳಬಾರ್ದಾ ಆಂಟಿ ನೀನು? ಅಯ್ಯೋ ಸಿರಿ, ಇಲ್ಲಿ ನೋಡು, ನೀನು ಸ್ವಲ್ಪ ಅವ್ರು ಹೇಳೋದಕ್ಕೆ ಅಡ್ಜಸ್ಟ್ ಮಾಡ್ಕೊ. ಯಾಕಂದರೆ ಅವಳು ರಾಂಗ್ ಆಗ್ಬಿಡ್ತಾಳೆ, ಹುಚ್ಚಿ ರಾಂಗ್ ಆಗ್ತಾಳೆ ಅಂತ ಅವ್ರು ಹಿಂಗೆ ಮಾತಾಡ್ತಾರೆ ಅಷ್ಟೇ. ಸರಿ ಆಯ್ತು ಆಂಟಿ ಅನ್ನೋ ಎಲ್ಲದಕ್ಕೂ ಆಯ್ತು ಆಂಟಿ ಏನು ಇಲ್ಲಾಂದರೆ ಹುಚ್ಚಿ ರೇಗ್ಬಿಡ್ತಾಳೆ. ಏ ಏನಿಲ್ಲ ನೋಡು, ಓ ಉಚ್ಚೆ ಗಿಚ್ಚಿ ಅಂತಂದ್ರೆ ನಾನು ಮಾತಾಡೋದು ನೋಡು, ತಡಿಯಲ್ಲ ನೀನು ಹಿಂಗೆ ಮಾಡ್ತೀನಿ ಲೋಪರ್ ನನ್ನ ಮಗನೇ. ಅಲ್ಲ ನನ್ನ ಮದುವೆ ಆಗಿ ನನಗೆ ಮೋಸ ಮಾಡಿ ಅವಳನ್ನ ಕಟ್ಕೊಂಬಂದಿದ್ಯಲ್ಲೋ, ಬಿಡಲ್ಲ ತಡಿಯಲ್ಲ, ಕಂಪ್ಲೇಂಟ್ ಮಾಡ್ತೀನಿ ತಡಿಯೋ, ಬಿಡಲ್ಲ. ಓ ನೀನು ಡೈವರ್ಸ್ ಕೊಟ್ಟಿದ್ಯಾನ ನನಗೆ? ಅಲ್ಲೇ ಮದುವೆ ಆಗಿ ಬಂದಿದ್ಯಾ? ಅಲ್ಲ ಇವನೇ ಅವನು ಹಿಂಗೆ ಮಾತಾಡ್ತಾನೆ, ಕುಡ್ದು ಉಲ್ಡಾಡ್ತಿದ್ದ ನೀನು, ಕುಡ್ದು ಓಡಾಡ್ತಿದ್ದ ಮದುವೆ ಆಗಿ ಬಂದವ್ ನೋಡಿ ಜೀವಿತ. ಅವ್ರ ಕಡೆಗೆ ಮಾತಾಡ್ತಾರೆ, ಯಾಕಂದರೆ ಹುಚ್ಚಿ ಸ್ವಲ್ಪ ರೇಗ್ತಾಳಲ್ಲ, ಅದಕ್ಕೆ ಅವ ಆಂಟಿ ಪಕ್ಕದ ಮನೆ ಆಂಟಿ, ಅವ ಆಂಟಿ ಇಲ್ಲಿ ಇರ್ತಾರೆ ಹೇಳು, ನಾನು ನೋಡಿದ್ದೀನಿ, ಇಲ್ಲಿ ದೇವಸ್ಥಾನಕ್ಕೆ ಬರಬೇಕಾದ್ರೆಲ್ಲ ನಾನು ನೋಡಿದ್ದೀನಿ, ಇಲ್ಲಿ ಪಕ್ಕದ ಮನೆ ಆಂಟಿ ಅವಳ ಕಡೆಗೆ ಮಾತಾಡ್ತಾರೆ. ಇಲ್ಲ ಅಂತಂದರೆ ಆ ಪಕ್ಕದ ಮನೆ ಇರೋ ಅಂಥವ್ರಿಗೆ ಹೋಗಿ ಡ್ಯಾಶ್ ಹೊಡೆದು ಬಿಡ್ತಾಳೆ. ಈಗ ಏಕದಂಥ ಫಿಲಮ್ ನೋಡಿದ್ಯಲ್ಲ ಸಿರಿ, ಅಲ್ಲಿ ಒಂದು ಹುಡುಗನ ಕರ್ಕೊಂಡು ಹೋಗ್ತಾ ಇರ್ತಾರೆ ನೋಡು ಏಕದಂಥ ಫಿಲಮಲ್ಲಿ. ಆ ಹುಡುಗ ಏನಾದ್ರೂ ಅವನಿಗೆ ಇಷ್ಟ ಆಗ್ದಿಲ್ಲದಂಥದ್ದು ಮಾಡಿದ್ರೆ ಹೋಗಿ ಡ್ಯಾಶ್ ಹೊಡೆದು ಬಿಡ್ತಾನಲ್ಲ, ಏಕದಂಥ ಫಿಲಮಲ್ಲಿ ನೋಡಿದ್ಯಾ ಬಸ್ಸಲ್ಲಿ ಆಗಿರೋ ಅಂಥದ್ದೇ ಈಗ ಸೇಮ್ ಇವಳಿಗೂ ಅದೇಯ. ಹಂಗೆ ಸೇಮ್ ಸಿಚುವೇಶನ್. ಹೌದಾ? ಓ ಹಂಗೆ. ಅದರಲ್ಲಿ ಆ ಫಿಲಮಲ್ಲಿ ಅವ್ರ ಅಪ್ಪ ಅರಮ್ಮ ಯಾವಾಗಲೂ ಹೆಲ್ಮೆಟ್ ಹಾಕಿ ಇಟ್ಕೊಂಡಿರ್ತಾರೆ. ಅವನಿಗೆ ಜಾಸ್ತಿ ಏನೋ ಮಾತಾಡ್ಸೋದು ಏನೋ ಮಾಡಿದ್ರೆ ಅವ್ನಿಗೆ ಸಿಟ್ಟು ಬಂದುಬಿಟ್ರೆ ತಲೆಗೆ ಡ್ಯಾಶ್ ಹೊಡಿತಾನಲ್ಲ, ಹಂಗೆ ಇವಳಿಗೂ ಅವಳ ಕಡೆಗೆ ಮಾತಾಡಲಿಲ್ಲ ಅಂದರೆ ರೇಗ್ಬಿಡ್ತಾಳೆ ಅನಿಸುತ್ತೆ. ಅದಕ್ಕೆ ಅಲ್ವಾ? ಗೊತ್ತಾಯ್ತು ಬಿಡು. ಈಗ ಗೊತ್ತಾಯ್ತು ನನಗೆ. ಮಾನ ಮರ್ಯಾದೆ ಇಲ್ದಾನೆ ಅಲ್ಲ, ಮದುವೆ ಆಗಿ ಬಂದಿರೋದು ನೋಡು ಅವಳಿಗೆ ಮೋಸ ಮಾಡಿ ಇಂಥ ಸಮಯದಾಗೆ. ಅಲ್ಲ ಕಣಮ್ಮ, ಕುಡ್ದು ಉಲ್ಡಾಡ್ತಾನೆ ಇಂತ ಅನ್ನ ಮದುವೆ ಆಗಿ ಬಂದಿದ್ಯಲ್ಲೇ ನೀನು. ಕುಡಿತಾನೆ ಅಂದ್ರೆ ಅದಕ್ಕೇನು ಅಳ್ತಾನೆ ಬೇಡ, ಆಗ್ಲೂ ರಾತ್ರಿ ಎಂಬಲ್ಲ ಹಂಗೆ ಕುಡಿತಾನೆ. ಮತ್ತೆ ನಾನು ಮದುವೆ ಆಗಿರೋದೇ ಹೆಚ್ಚಿ ನನ್ನ ಮಗನ ಅಂತದ್ರಾಗೆ ಈ ಕುಡ್ಕೊಂಡು ನೀನು ಮದುವೆ ಆಗಿ ಬಂದಿದ್ಯಲ್ಲ, ನಾನೇ ಮದುವೆ ಆಗಿ ಯಾಕನ ಆದ್ನೋ ಅಂತೇಳಿ ನಾನೇ ಕಣ್ಣೀರಾಗ ಕೈ ತೊಳಿತಾ ಇದ್ದೀನಿ. ಅಂತದ್ರಾಗ ನೀನು ಹೋಗಿ ಇಂಥ ಕುಡ್ಕೊಂಡು ಮದುವೆ ಆಗಿ ಬಂದಿದ್ಯಲ್ಲೇ, ನಿನಗೇನು ಅನ್ಸಲ್ವೇನೆ? ನಿನಗಿನ್ಯಾವನು ಸಿಗ್ಲಿಲ್ವೇನೆ? ನಿನಗಿನ್ಯಾರು ಸಿಗ್ಲಿಲ್ವೇ? ಇಲ್ಲ, ಯಾರು ಸಿಗ್ಲಿಲ್ಲ ನನಗೆ. ಆಯಿತು. ಹಂಗೆ ಅವಳು ತಕ್ಕನಂಗೆ ಮಾತಾಡು ನೀನು, ಅವಳಿಗೆ ವಿರುದ್ಧವಾಗಿ ಮಾತಾಡಬೇಡ. ಅವರೆಲ್ಲ ಹಂಗೆ ಮಾತಾಡೋದು, ಅವ್ರು ಆಲೇ ನೋಡ್ಕೊಬಿಟ್ಟಿದ್ದಾರೆ ಅಕ್ಕಪಕ್ಕದವರೆಲ್ಲನ, ಅದಕ್ಕೆ ಅವಳುಗೆ ಹೆಂಗೆ ಮಾತಾಡ್ತಾರೆ. ನೋಡಮ್ಮ, ಅವನು ಏನೇನೋ ಹೇಳ್ತಾ ಇದ್ದಾನೆ. ಅಮ್ಮ ನೋಡಮ್ಮ ಹೆಂಗೆ ಹೇಳ್ತಾ ಇದ್ದಾನೆ. ಅಲ್ಲ ನೋಡಿ, ನಾನು ಹುಚ್ಚಿ ಅಂತ ಹೇಳ್ತಾ ಇದ್ದಾನಲ್ಲ ಅವಳ ಹತ್ರ. ಮುಚ್ಚಾಕಳಕ್ಕಾಗಿ ನಾ ಗೊತ್ತಾಗಬಾರ್ದು ಅಂತ, ನಾನು ಇವನು ಹೆಂಡ್ತಿ ಅಂತ ಗೊತ್ತಾಗಬಾರ್ದು ಅಂತ ನಿನಗೆ ಹಿಂಗೆ ಹೇಳ್ತಾ ಇರೋದು. ನಾನು ಚೆನ್ನಾಗೇ ಇದ್ದೀನಿ, ನಾನು ಚೆನ್ನಾಗೇ ಇದ್ದೀನಿ ಕಣೆ. ಅಯ್ಯೋ ಬಾರಪ್ಪ ಹೋಗೋಣ, ರೇಗ್ತಾಳೆ, ಸಿಕ್ಕಾಪಟ್ಟೆ ರೇಗ್ತಾಳೆ, ಆಮೇಲೆ ಕಲ್ಗಿಲ್ ತಗೊಂಡು ಹೊಡೆದ್ರೆ ಏನು ಮಾಡ್ತೀಯ? ಹಂಗೆಲ್ಲ ಯಾರಿಗೂ ಅವಳು ತೊಂದರೆ ಮಾಡ ಅಂತವಳಲ್ಲ. ತೊಂದರೆ ಮಾಡಲ್ಲ, ಸುಮ್ಮನೆ ರೇಗ್ತಾ ಇರ್ತಾಳೆ ಅಷ್ಟೇ. ನನ್ನ ಗಂಡ, ನಾನು ಮದುವೆ ಆಗಿದ್ದೆ, ನೀನು ನನ್ನ ಗಂಡ, ಯಾರನ್ನಾಗಿದ್ರು ಗಂಡಸ್ರನ್ನ ಕಂಬ್ಲಿ, ನೀನು ನನ್ನ ಗಂಡ, ನೀನು ನನ್ನ ಗಂಡ ಅಂತಾಳಷ್ಟೇ. ಹಂಗೆ ಅಂದ್ಕೊಂಡು ಓಡಾಡ್ತಾ ಇರ್ತಾಳೆ. ಯಾರಾದರೂ ಗಂಡಸ್ರು ಸಿಗ್ಲೇಳು, ನೀನು ನನ್ನ ಗಂಡ ಅಷ್ಟೇ. ನೀನು ಯಾಕೆ ಮದುವೆ ಆದೆ ಇವಳನ್ನ? ಯಾರಾದರೂ ಒಂದು ಹುಡುಗಿ ಜೊತೆಗೆ ಹೋಗ್ತಾ ಇದ್ದಾರೆ ಅಂತಂದರೆ, ನೀನು ಮದುವೆ ಆಗಿದೆಯಾ ಇವಳನ್ನ? ನೀನು ನನ್ನ ಮದುವೆ ಆಗಿದ್ದಲ್ಲ, ಯಾಕೆ ನೀನು ಮದುವೆ ಆದೆ? ಯಾಕೆ ನೀವು ನನಗೆ ಅಂತಲ್ಲ, ಗಂಡಸ್ರು ಓಡಾಡಿದ್ರು ಇಲ್ಲಿ ಹಿಂಗೆ ಇವಳು ಹುಚ್ಚಿನೇ. ಅಯ್ಯೋ ಪಾಪ, ನೋಡೋಕೆ ಎಷ್ಟು ಚೆನ್ನಾಗಿದ್ದಾರೆ ಅಲ್ವಾ? ಅಯ್ಯೋ ಪಾಪಚ್ಚಿ. ಅಲ್ಲ ನೀ ಹೇಳೋದು ನೋಡು, ಹೆಂಗೆ ಹೇಳ್ತಾನ ಹುಡುಗಿತಾಗೆ. ಏನಲ್ಲ ಪಾಪ, ಸುಳ್ಳು ಹೇಳ್ಬಾರ್ದು. ಅಲ್ಲ ಅವಳನ್ನ ನೀನು ಹೆಂಗೆ ಹೇಳ್ತೀಯಲ್ಲ? ಆಯ್ತು ಆಂಟಿ ಹಂಗನ್ನು ಸುಮ್ಮನೆ ಆಯಿತು ಆಂಟಿ ಅನ್ನು. ಅವ್ರು ಏನಾರ ಹೇಳಿ, ಆಯ್ತು ಆಂಟಿ ಆಯ್ತು ಅನ್ನು. ಆಯ್ತು ಆಂಟಿ ಆಯ್ತು. ಇವೆರಡು ಮೆಂಟ್ಲುಗಳಾಗ್ಯವಲ್ಲ, ಇವು ಮೆಂಟ್ಲು, ಇದು ತಿಕ್ಕಲ ಅದು ತಿಕ್ಕಲ, ಎರಡು ತಿಕ್ಕಲುಗಳು ಜೊತೆಯಾಗಿ ಇವೆಲ್ಲ ಜೊತೆ ಆದ್ವು ರಾಮ. ಅಲ್ಲ ಇವೆರಡನ್ನ ಯಾರು ಜೊತೆ ಮಾಡಿರಪ್ಪ? ಅಲ್ಲ ಅದು ತಿಕ್ಕಲಾಗೈತಿ, ಇದು ತಿಕ್ಕಲಾಗೈತಿ. ಅವನು ತಿಕ್ಕಲಾನೆ, ಇವಳು ತಿಕ್ಕಲಾನೆ, ಎಲ್ಲ ಇಬ್ಬರಳು ತಿಕ್ಕಲುಗಳೇ. ಇವೆಲ್ಲ ತಿಕ್ಕಲುಗಳು ಎಲ್ಲಿ ಜೊತೆ ಆದ್ವಪ್ಪ ಇವು? ಅಯ್ಯೋ ದೇವ್ರಿ, ಎರಡು ತಿಕ್ಕಲು ಮುಂಡೆವು, ಎಲ್ಲಿ ಜೊತೆ ಆಗ್ಯಾವ ಇವೆರಡೂ? ಅದೇ ಮತ್ತೆ. ಅಲ್ಲ ಇವಳು ನೋಡೋಕೆ ಮೆಂಟಲ್ ಥರ ಮಾತಾಡ್ತಾ ಇದ್ದಾಳೆ. ಅವನು ನೋಡು ಹೆಂಗೆ ಮಾತಾಡ್ತಾ ಇದ್ದಾನೆ. ಅವನು ಮೊದಲೇ ತಿಕ್ಕಲು ನನ್ನ ಮಗ, ನನ್ನ ಮಗ ಕುಡ್ಕೊಂಡು ಹುಡ್ದಾಡ್ತಾನೆ ಅಂತನ ಮದುವೆ ಆಗಿ ಬಂದಿಲ್ಲ ನೀನು ಇದೆಯಲ್ಲ. ನನಗೆ ಏನೂ ಆಗಿಲ್ಲ, ನನಗೆ ಯಾವುದು ತಲೆನೂ ಎಲ್ಲ ಸರಿಯಾಗೈತೆ, ನಾನು ಎಲ್ಲ ಚೆನ್ನಾಗೇ ಇದ್ದೀನಿ. ನಾನು ಇಷ್ಟು ಚೆನ್ನಾಗಿರೋಳು, ನನಗೆ ತಲೆ ಸರಿ ಇಲ್ವೇ? ನನ್ನಂಥ ಬುದ್ಧಿವಂತ ಯಾರೂ ಇಲ್ಲ, ನನ್ನಂಥವಳು ಯಾರೂ ಇಲ್ಲ. ನಾನಿಲ್ಲೋಡು
ನಾನು ಎಷ್ಟು ಬುದ್ಧಿವಂತೆ ಅಂತ ನಿನಗೆ ಗೊತ್ತಿಲ್ಲ, ನನ್ನ ಮೆಂಟಲ್ ಅಂತೀಯ? ಮೆಂಟಲ್ ಅಂತ ಹೇಳ್ಕೊಡ್ತೀಯನೋ ನಿನ್ನ ಹೆಂಡ್ತಿಗೆ? ಏ ನಾನು ಅತಿ ಬುದ್ಧಿವಂತಳು. ಹಿಂಗೆ ಅತಿ ಬುದ್ಧಿ ಮಾಡಕ್ಕೆ ಹೋಗಿ ಅತಿಯಾಗಿ ಇದು ಮಾಡಿ ಹಂಗೆ ಆಗ್ಬಿಟ್ಟೈತೆ. ಓವರಾಗಿ ತಲೆ ಕೆಡಿಸ್ಕೊಂಡು ಏನಾರ ಒಂದು ವಿಷಯಕ್ಕೆ ಓವರಾಗಿ ನಾನು ಅತಿ ಬುದ್ಧಿವಂತೆ ಅನ್ನೋ ಥರ ತೋರಿಸ್ಕೊಳಕ್ಕೆ ಹೋಗಿ ಈ ರೀತಿ ಹುಚ್ಚಿ ಆಗ್ಬಿಟ್ಟವಳೆ. ಇವನಲ್ಲಿ ನೋಡು, ಹಂಗೆಲ್ಲ ಮಾತಾಡ್ಬಿಟ್ಟಿದ್ಯಾ ಅಂದ್ರೆ ಏನು ಹಂಗೆ ಮಾತಾಡ್ತೀಯಾ? ಓ ಬಾ ಸುಬ್ಬು ಹೋಗೋಣ. ಅವಳು ರೇಗ್ತಾ ಇದ್ದಾಳೆ, ಜಾಸ್ತಿ ರೇಗ್ತಾ ಇದ್ದಾಳೆ ಅವಳು. ಬಾ 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 ಹೋಗೋಣ ಬಾ. ಹೇಗಿದೆ ಕಾಮಿಡಿ? ಹಾಂ, ನನ್ನ ಹೆಂಡ್ತಿಗೆ ಯಾವ ರೀತಿ ಕಾಮಿಡಿ ಮಾಡ್ತಾ ಇದ್ದೀನಿ ನೋಡಿ. ಅವಳು ಹುಚ್ಚಿ ಆಗ್ಬಿಟ್ಟವಳೆ, ಜೀವಿತ ಹುಚ್ಚಿ ಆಗ್ಬಿಟ್ಟವಳೆ ಅಂತ ಹೇಳ್ತಾ ಇದ್ದೀನಿ. ಅಷ್ಟೇ, ಮತ್ತೆ ನನ್ನ ರಿಜೆಕ್ಟ್ ಮಾಡಿದ್ಲಲ್ಲ, ಅದಕ್ಕೆ ನಾನು ಇನ್ನೊಂದು ಮದುವೆ ಆಗ್ಬಿಟ್ಟೆ. ನೋಡ್ತಾ ಇರಿ, ನೀನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟು ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.